ಗೋರ್ಮೆಂಟ್ 2025-26 ಎಕನಾಮಿಕ್ ಸರ್ವೆಯನ್ನು ಬಿಟ್ಟಿದ್ದಾರೆ. ಅದ ಕಾರಣ ಎಕನಾಮಿಕ್ ಸರ್ವೆ ಬಗ್ಗೆ ಡಿಟೇಲ್ದಾಗ ನಾವು ತಿಳ್ಕೊಳ್ಳೋಣ. ಮತ್ತು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಿದ್ದಾರೆ ವಿ ಅನಂತ್ ನಾಗೇಶ್ವರ್ ಅವ್ರನ್ನು ಏನೇನು ಹೇಳಿದಾರೆ ಮಾರುಕಟ್ಟೆ ಬಗ್ಗೆ, ಅಥವಾ ಭಾರತದ ಒಂದು ವರ್ಷದ ಗ್ರೋತ್ ಇರ್ಬೋದು, ಯಾವ ಥರ ಇರ್ಬೋದು ಅಂತ ನಮ್ಮ ಗೌರ್ಮೆಂಟ್ ಹೇಳೈತೆ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ. ನೋಡ್ರಿ ಇದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಗೌರ್ಮೆಂಟ್ ಡಿಟೇಲ್ದಾಗ ನಮಗೆ ಭಾರತದ ಫ್ಯೂಚರ್ ಗ್ರೋತ್ ಯಾವ ಥರ ಇರ್ಬೋದಾ, ಮಾರುಕಟ್ಟೆಗೆ ನೆಗೆಟಿವ್ ಯಾವ್ದು ಇರ್ಬೋದಾ, ಪಾಸಿಟಿವ್ ಯಾವ ಇರ್ಬೋದಾ ಅಂತ ಸರಳವಾಗಿ ತಿಳಿಸ್ತೈತಿ. ಅದ ಕಾರಣ ಒಬ್ರು ಹೂಡಿಕೆದಾರರಾಗಿ ನಾವು ಇಂಥ ವಿಡಿಯೋನ ಯಾವಾಗೂ ಮಿಸ್ ಮಾಡ್ಕೋಬಾರ್ದು. ಅದ ಕಾರಣ ಈ ವಿಡಿಯೋಕ್ಕೆ ಲೈಕ್ ಮಾಡಿರ್ಕಲ್ಲ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ್ಲ ಇದ್ರೂ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ರಿ ವೀಕ್ಷಕರೇ, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಿದ್ದಾರೆ ವಿ ಅನಂತ್ ನಾಗೇಶ್ವರ್ ಅವರು ಎಕನಾಮಿಕ್ ಸರ್ವೆನಾಗ ಮೇನ್ ಏನು ತಿಳಿಸಿದಾರಂತಂದ್ರೆ, ಸರಳವಾಗಿ ನಾವು ಒಂದು ಲೈನ್ನಾಗ ತಿಳ್ಕೊಬೇಕಂತಂದ್ರೆ ಏನು ತಿಳಿಸಿದಾರಂತಂದ್ರೆ, ಹೂಡಿಕೆದಾರರಿಗೆ ಭಾರತದ ಎಕನಾಮಿಕ್ ಗ್ರೇಟ್ ಐತಿ, ಬಟ್ ಭಾರತದ ಮಾರುಕಟ್ಟೆ ಎಕ್ಸ್ಪೆನ್ಸಿವ್ ಐತೆ ಅಂತ ನಮಗೆ ತಿಳಿಸಿದಾರ. ಅಂದ್ರೆ ಇದ್ರಲ್ಲೇನ ನೀವು ತಿಳ್ಕೊಬೋದ. ಫಸ್ಟ್ ನಾವೇನು ತಿಳ್ಕೊಳ್ಳೋಣಂತಂದ್ರೆ, ಆ ಎಕನಾಮಿಕ್ ಸರ್ವೆ ಏನು ಬಿಟ್ಟಿದಾರ ಅದ್ರಾಗ ಮಾರುಕಟ್ಟೆಗೆ ಒಳ್ಳೇದೇನೈತಿ, ಪಾಸಿಟಿವ್ ಏನೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮ್ಯಾಗ ಮಾರುಕಟ್ಟೆಗೆ ನೆಗೆಟಿವ್ ಏನೇನು ಹೇಳಿದಾರಂತ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮತ್ತು ಲಾಸ್ಟಿಗೆ ಹೂಡಿಕೆದಾರರಾಗಿ ನಾವು ಏನು ಆ್ಯಕ್ಷನ್ ತೊಗೋಬೇಕಾ, ಅಥವಾ ನಮ್ಮದು ಆ್ಯಕ್ಷನ್ ಪ್ಲಾನ್ ಏನಿರ್ಬೇಕಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಫಸ್ಟ್ ನಾವು ಮಾರುಕಟ್ಟೆಗೆ ಪಾಸಿಟಿವ್ ಏನೇನು ಹೇಳಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಮಾರುಕಟ್ಟೆಗೆ ಪಾಸಿಟಿವ್ ಏನಂತಂದ್ರೆ, ಒಂದೇದ ಭರ್ಜರಿ GDP ಬೆಳವಣಿಗೆ. 2026-27 ಭಾರತದ GDP ಅನುಮಾನ 6.8%ದಿಂದ 7.2% ಬೆಳಿಬೋದು ಅಂತ ಅಂದಾಜು ಹಚ್ಚಿದಾರ. ಇದು ಪಾಸಿಟಿವ್ ಯಾಕಂತಂದ್ರೆ, ಜಗತ್ತದ ಇತರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ರ ಭಾರತದ GDP ಗ್ರೋತ್ ಅನುಮಾನ ಹಚ್ಚಿದಾರ ಅದ ಭಾಳ ಹೆಚ್ಚೈತಿ. ಅದ ಕಾರಣ ಜಗತ್ತದ ಎಲ್ಲ ದೇಶಕ್ಕಿಂತನೂ ಹೆಚ್ಚು ಭಾರತ GDPನಾಗ ಬೆಳೆಯತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇದೊಂದು ಪಾಸಿಟಿವ್ ಅನ್ಬೋದ ಭಾರತದ ಎಕನಾಮಿ ದೃಷ್ಟಿದಿಂದ, ಮಾರುಕಟ್ಟೆ ದೃಷ್ಟಿದಿಂದ. ಅದ ಕಾರಣ ಒಂದನೇ ಪಾಸಿಟಿವ್ ಪಾಯಿಂಟ್ ಈ ಸರ್ವೆನಾಗ ಹೇಳಿದಾರ. ಎರಡನೇ ಪಾಸಿಟಿವ್ ಪಾಯಿಂಟ್ ಏನೈತಂತಂದ್ರೆ, ಈ ಸರ್ವೆನಾಗ ಹತೋಟಿಯಲ್ಲಿ ಹಣದುಬ್ಬರ, ಇನ್ಫ್ಲೇಷನ್ ಹತೋಟಿದಾಗೈತಂತ್ರಿ. ಭಾರತದ ಚಿಲ್ಲರೆ ಹಣದುಬ್ಬರ ಸರಾಸರಿ 1.7%ಗೆ ಇಳಿದಿದೆ ಅಂತ ಸಮೀಕ್ಷೆ ಹೇಳಿದಾರ. ಅದ ಕಾರಣ ಅತ್ಯಂತ ಕಡಿಮೆ ಮಟ್ಟಕ್ಕೆ ತಲುಪೈತಿ ನಮ್ದು ಇನ್ಫ್ಲೇಷನ್ ಅಂತಲೂ ನಾವು ಅನ್ಬೋದು. ಅದ ಕಾರಣ RBI ಇಂಟ್ರೆಸ್ಟ್ ರೇಟ್ಗಳ್ನಾಗ ಅಥವಾ ರೆಪೋ ರೇಟ್ನಾಗ ಕಡಿಮೆ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ. ಯಾಕಂತಂದ್ರೆ ಹಣದುಬ್ಬರ ಭಾರತದ ಕಂಟ್ರೋಲ್ನಾಗ ಐತನೋ ಕಾರಣದಿಂದ RBI ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದಂತ ಅಂದಾಜವನ್ನು ಹಚ್ಚಿದಾರ. ಆ ಥರ ಆತಂತಂದ್ರೆ ಅದ ಮಾರುಕಟ್ಟೆಗೆ ಪಾಸಿಟಿವ್ ಆಗ್ತೈತಿ, ಮಾರುಕಟ್ಟೆ ಇರೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತಲೂ ನಾವು ಅನ್ಬೋದು. ಅದ ಕಾರಣ ಇದೆರಡನೇ ಪಾಯಿಂಟ್ ಮಾರುಕಟ್ಟೆಗೆ ಒಂದು ಒಳ್ಳೆ ಸುದ್ದಿನ ಅಂತ ನಾವು ಅನ್ಬೋದು ಈ ಸರ್ವೆನಾಗ. ಮತ್ತು ಮೂರನೇ ಪಾಯಿಂಟ್ ಏನಂತಂದ್ರೆ, ಗ್ರಾಮೀಣ ಬೇಡಿಕೆಯಲ್ಲಿ ಚೇತರಿಕೆ. ಕೃಷಿ ವಲಯದಾಗ ಜನರ ಕಡೆ ರೊಕ್ಕ ಭಾಳ ಇದಾವಂತ್ರಿ. ಅದ ಕಾರಣ FMCG ಮತ್ತು ಆಟೋ ಸೆಕ್ಟರ್ ವಲಯಗಳಿಗೆ ಲಾಭ ಆಗ್ಬೋದಂತನೂ ಅನುಮಾನ ಹಚ್ಚಿದಾರ. ಆಟೋಮೊಬೈಲ್ನಾಗ ಟ್ರ್ಯಾಕ್ಟರ್ ಅದು ಬಾಯ್ ಮಾಡ್ಬೋದಂತ ಅನುಮಾನ ಹಚ್ಚಿದಾರ. ಅದರಿಂದ ಅವ್ರಿಗೆ ಬೆನಿಫಿಟನ್ನು ಭಾಳ ಸಿಗ್ತೈತೆ ಗೌರ್ಮೆಂಟ್ದಿಂದ. ಮತ್ತು ಎಲ್ಲ ರೈತರಿಗೆ ಟ್ರ್ಯಾಕ್ಟರ್ ಬೇಕಾದ ಕಾರಣ ಅಂಥ ಸೆಕ್ಟರ್ಗೂ ಪಾಸಿಟಿವ್ ಆಗ್ಬೋದಾ. ಮತ್ತು ಅಲ್ಲಿ ಜನರಿಗೆ ಸ್ವಲ್ಪ ಚಲೋ ಹಣ ಗಳಿಸೋದ್ರಿಂದ FMCG ಗುಡ್ಸ್ ಅಂತೇವೆ ನಾವು, ಫಾಸ್ಟ್ ಮೂವೇಬಲ್ ಕನ್ಸ್ಯೂಮರ್ ಗುಡ್ಸ್ ಅಂತ ಸೆಕ್ಟರ್ಗಳಿಗೂ ಲಾಭ ಆಗ್ಬೋದ. ಜನರ ಹೆಚ್ಚು ರೊಕ್ಕನ ಸ್ಪೆಂಡ್ ಮಾಡ್ಬೋದಂತನೂ ಅನುಮಾನ ಐತಿ. ಅದ ಕಾರಣ ಗ್ರಾಮೀಣ ಕ್ಷೇತ್ರದಾಗನು ಚಲೋ ಬೆಳವಣಿಗೆ ಆಗೋ ಸಂಭಾವನೆ ಐತಿ. ಅದರಿಂದ ಇಂಥವೆಲ್ಲ ಸೆಕ್ಟರ್ಗೂ ಲಾಭ ಆಗ್ಬೋದಂತ ಅನುಮಾನ ಹಚ್ಚಿದಾರ. ಮತ್ತು ನಾಲ್ಕನೇ ಒಳ್ಳೆ ಪಾಯಿಂಟ್ ಏನೈತಂತಂದ್ರೆ, ಈ ಸರ್ವೆನಾಗ ಸರ್ಕಾರಿ ಹೂಡಿಕೆ ಅಥವಾ ಗೌರ್ಮೆಂಟ್ ಕೆಪೆಕ್ಸ್ ಅಂತ ನಾವು ಅನ್ಬೋದು. ಗೌರ್ಮೆಂಟ್ ಹೋದ್ಸಲ ಅದು ಎಲೆಕ್ಷನ್ ಇರೋ ಕಾರಣ ಭಾಳ ಕೆಪೆಕ್ಸ್ ಮಾಡಿರ್ಕಲೈತ. ಬಟ್ ಈಗ ಸದ್ಯಕ್ಕೆ ಯಾವ ಎಲೆಕ್ಷನ್ ಇಲ್ಲ ಅನ್ನೋ ಕಾರಣದಿಂದ ಗೌರ್ಮೆಂಟ್ ಹೆಚ್ಚು ಕೆಪೆಕ್ಸ್ ಮಾಡೋ ಸಂಭಾವನೆ ಐತಿ. ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿಗಳ್ನಾಗ ಅದು ಭಾಳ ಹೂಡಿಕೆ ಮಾಡಿ ಭಾರತದ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋ ಸಂಭಾವನೆ ಏನೋ ಭಾಳ ಐತಂತ ನಮಗೆ ಇದ್ರಾಗ ತಿಳಿಸಿದಾರ. ಅದ ಕಾರಣ ಈ ಸರ್ವೆನಾಗ ಏನು ಹೇಳಿದಾರ, ಗೌರ್ಮೆಂಟ್ ಕೆಪೆಕ್ಸ್ ಮಾಡ್ಬೋದಂತ. ಅದೇ ಥರ ಏನಾರ ಕೆಪೆಕ್ಸ್ ಮಾಡಿತ್ತಂತಂದ್ರೆ ಸಿಮೆಂಟ್, ಸ್ಟೀಲ್ ಮತ್ತು ಇನ್ಫ್ರಾ ಕಂಪ್ನಿ ಅಂತವಕ್ಕೂ ಲಾಭ ಆಗ್ಬೋದಂತ ಈ ಸರ್ವೆನಾಗ ನಮಗೆ ವೀಕ್ಷಕರೇ ತಿಳಿಸಿದಾರ. ಅದ ಕಾರಣ ಇವು 4 ಒಳ್ಳೆಯ ಪಾಯಿಂಟ್ಗಳು ಇದ್ದು ಮಾರುಕಟ್ಟೆ ರಿಲೇಟೆಡ್ ಎಕನಾಮಿಕ್ ಸರ್ವೆ 2025-26 ಅಂತ ನಾವು ಅನ್ಬೋದ. ಈಗ ಬರೀ ನೆಗೆಟಿವ್ ಪಾಯಿಂಟ್ಗಳು ಏನೇನು ಹೇಳಿದಾರ ಮಾರುಕಟ್ಟೆ ಬಗ್ಗೆ ಈ ಸರ್ವೆನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ನೆಗೆಟಿವ್ ಪಾಯಿಂಟ್ ಈ ಸರ್ವೆನಾಗ ಏನೈತಂದ್ರೆ, ತುಂಬಾ ಭಾರಿ ಮಾರುಕಟ್ಟೆ, ಓವರ್ ವ್ಯಾಲ್ಯೂಯೇಷನ್ ಮಾರುಕಟ್ಟೆನಾಗ ಐತಂತ ತಿಳಿಸಿದಾರ.
ನೋಡ್ರಿ, ಮುಖ್ಯ ಆರ್ಥಿಕ ಸಲಹೆಗಾರರಾದ ವಿ ಅನಂತ್ ನಾಗೇಶ್ವರ್ ಅವರು ಏನು ತಿಳಿಸಿದಾರೆ ಅಂತಂದ್ರೆ, ಮಾರುಕಟ್ಟೆ ಭಾಳ ಎಕ್ಸ್ಪೆನ್ಸಿವ್ ಆಗೈತಿ, ಭಾಳ ದುಬಾರಿ ಆಗೈತಿ. ಅದ ಕಾರಣ ನಾವು ನೋಡಿ ಹೂಡಿಕೆ ಮಾಡ್ಬೇಕು. ಕಂಪ್ನಿಗಳ ಲಾಭಕ್ಕಿಂತನೂ ಕಂಪ್ನಿಗಳ ಬೆಲೆ ಭಾಳ ಹೆಚ್ಚಾಗೈತೆ ಅಂತ ಅನ್ನತ್ತಾರ. ಕಂಪ್ನಿಗಳದ ಪ್ರಾಫಿಟ್ ಈ ಥರ ಕಳೋ ಬರತೈತ್ರಿ, ಬಟ್ ಕಂಪ್ನಿದ ಸ್ಟಾಕ್ ಪ್ರೈಸ್ ಇರತೈತಿ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಲೂ ನಮಗೆ ವೀಕ್ಷಕರು ಈ ಸರ್ವೆನಾಗ ತಿಳಿಸಿದಾರಂತ ನಾವು ಅನ್ಬೋದಾ. ಅದ ಕಾರಣ ಏನು ಎಚ್ಚರಿಕೆ ಕೊಟ್ಟಾರಂತಂದ್ರೆ, ಆರ್ಥಿಕ ಸಲಹೆಗಾರರಾದ ವಿ ಅನಂತ್ ನಾಗೇಶ್ವರ್ ಅವರ ಸಣ್ಣ ವ್ಯತ್ಯಾಸವಾದರೂ ಮಾರುಕಟ್ಟೆ ಕುಸಿಬಹುದಂತನೂ ವೀಕ್ಷಕರೇ ಎಚ್ಚರಿಕೆ ನಮಗೆ ಕೊಟ್ಟಿದ್ದಾರೆ. ಅದ ಕಾರಣ ಇದು ನಾವು ತಿಳ್ಕೊಬೇಕು. ಎರಡನೇ ನೆಗೆಟಿವ್ ಪಾಯಿಂಟ್ ಏನು ತಿಳಿಸಿದ್ದಾರೆ ಅಂತಂದ್ರೆ, FNO ಅಥವಾ ಜೂಜ ಮಾಡಬೇಡಿ ಅಂತ ತಿಳಿಸಿದಾರ. FNOನಾಗ ಅದು ಹೂಡಿಕೆ ಮಾಡಬೇಡ್ರಿ, ಅದು ಹೂಡಿಕೆ ಅನ್ನಂಗಿಲ್ಲ. ಭಾಳ ಜನರು FNOನಾಗ ರೊಕ್ಕ ಮಾಡ್ಬೇಕನ್ನೋ ಕಾರಣದಿಂದ ಭಾಳ ಹೂಡಿಕೆ ಮಾಡಿ ರೊಕ್ಕನ ಕಳ್ಕೊಳತ್ತಾರ. ಅದ ಕಾರಣ ಈ ಸರ್ವೆನಾಗ FNOದಿಂದ ದೂರ ಇರ ಅಂತನೂ ವೀಕ್ಷಕರೇ ತಿಳಿಸಿದಾರ. ಮತ್ತು ಮೂರನೇ ಏನು ನೆಗೆಟಿವ್ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಈ ಸರ್ವೆನಾಗ ಐತಂತಂದ್ರೆ, ಜಾಗತಿಕ ಕಂಟಕಗಳು. ನಿಮಗೆಲ್ಲರಿಗೂ ಗುರ್ತೈತಿ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಭಾಳ ಹೆಚ್ಚಾಗೈತಿ. ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದ ಮಾರುಕಟ್ಟೆಗೆ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ತಿಳಿಸಿದಾರ. ಆ ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದನೂ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಅದು ಭಾಳ ಹೆಚ್ಚಾಗತೈತಿ. ಆ ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಅದು ಹೆಚ್ಚಾಗೋದ್ರಿಂದ ಭಾರತದ ರೂಪೀಸ್ ಕುಸಿಯತೈತಿ. ಆ ಭಾರತದ ರೂಪೀಸ್ ಮೌಲ್ಯ ಕುಸಿಯೋದ್ರಿಂದನ ವಿದೇಶಿ ಹೂಡಿಕೆದಾರರು ಅಥವಾ FIs ಹಣವನ್ನ ತಕ್ಕೊಂಡು ಹೋಗತ್ತಾರ. ಇದೇ ಥರ ಕಂಟಿನ್ಯೂ ಇತ್ತಂತಂದ್ರೆ ಮಾರುಕಟ್ಟೆ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಹೆಚ್ಚೈತಂತನೂ ನಮಗೆ ಈ ಸರ್ವೆನಾಗ ತಿಳಿಸಿದಾರ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣಿರ್ಬೇಕ. ಇವೆಲ್ಲ ಮೇನ್ ಈ ಸರ್ವೆನಾಗ ನೆಗೆಟಿವ್ ಪರಿಣಾಮ ಬೀಳ್ಬೋದಂತ ತಿಳಿಸಿದ್ರಂತ ನಾವು ಅನ್ಬೋದ. ಈಗ ಬರೀ ನಮ್ಮದು ಆ್ಯಕ್ಷನ್ ಪ್ಲ್ಯಾನ್ ಏನಿರ್ಬೇಕು, ನಾವೇನು ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇದು ಮೇನ್ ಏನಂತಂದ್ರೆ ಫೋಮೋನಾಗ ಬಾಯಿಂಗ ಮಾಡಬಾರ್ದ. ಮಾರುಕಟ್ಟೆ ಏರಾತೈತಿ ಅನ್ನೋ ಕಾರಣದಿಂದ ಸಿಕ್ಕಿದ್ದು ಸ್ಟಾಕ್ಗಳನ್ನು ಬಾಯ್ ಮಾಡಬಾರ್ದ. ನಮ್ಮದು ವ್ಯೂವ ದೀರ್ಘಾವಧಿ ಕಾಲ ಇರ್ಬೇಕು. ಈ ಸರ್ವೆನಾಗ ಏನು ತಿಳಿಸಿದಾರವೆಲ್ಲ ಶಾರ್ಟ್ ಟರ್ಮ್ದು ಇದಾವ್ರಿ. ದೀರ್ಘಾವಧಿದ ಮೇನ್ ಏನಂತಂದ್ರೆ ಭಾರತದ ಎಕನಾಮಿ ಪಾಸಿಟಿವ್ ಐತಿ. ಅದ ಕಾರಣ ನಮ್ಮ ದೇಶದ ಎಕನಾಮಿ ಪಾಸಿಟಿವ್ ಐತೆ ಅನ್ನೋ ಕಾರಣದಿಂದ ನಮ್ಮ ದೇಶ ಮ್ಯಾಗ ನಾವು ಲಾಂಗ್ ಟರ್ಮ್ದ ಬೆಟ್ ತೊಗೋಬೋದಂತ ನಾವು ಅನ್ಬೋದ. ಅದ ಕಾರಣ ನೀವೊಬ್ರು ಶಾರ್ಟ್ ಟರ್ಮ್ ಹೂಡಿಕೆದಾರರು ಇದ್ರನ ಅನ್ಸ್ಬೇಕು. ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರೆ ಅಂಜೋ ಅವಶ್ಯಕತೆ ಇಲ್ಲ ಅಂತನೂ ನಮಗೆ ಈ ಸರ್ವೆಲಿ ಗುರ್ತಾಗ್ತೈತಿ. ಅದ ಕಾರಣ ಫೋಮೋನ್ಯಾಗ ಯಾವುದು ಡಿಸಿಷನನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಒಂದು ಯಾವುದೇ ಕೆಟ್ಟ ಸುದ್ದಿದಿಂದ ನಿಮ್ದು ಹೂಡಿಕೆ ತಂತ್ರವನ್ನು ನೀವು ಚೇಂಜ್ ಮಾಡೋಕ್ಕೂ ಹೋಗ್ಬೇಡ್ರಿ ಅಂತನೂ ನಮಗೆ ಗುರ್ತಾಗ್ತೈತಿ. ಎರಡನೇ ಆ್ಯಕ್ಷನ್ ಪ್ಲಾನ್ ಏನಿರ್ಬೇಕಂತಂದ್ರೆ SIP ಹೂಡಿಕೆಯನ್ನ ನಾವು ಬಂದ್ ಮಾಡಬಾರ್ದು. SIP ಮುಂದುವರಿಸಬೇಕಂತನೂ ನಮಗೆ ಗುರ್ತಾಗ್ತೈತಿ. ಯಾಕಂತಂದ್ರೆ ಇದೆಲ್ಲ ಡೇಟಾ ಶಾರ್ಟ್ ಟರ್ಮ್ ಹೇಳಿದಾರ. ಮಾರುಕಟ್ಟೆ ವ್ಯಾಲ್ಯೂಯೇಷನ್ ಅದು ಶಾರ್ಟ್ ಟರ್ಮ್ನಾಗ ವೀಕ್ಷಕರೇ ನೆಗೆಟಿವ್ ಐತಿ. ಬಟ್ ಲಾಂಗ್ ಟರ್ಮ್ನಾಗ ಭಾರತದ ಗ್ರೋತ್, ಭಾರತದ GDP ಡೇಟಾ ನೋಡ್ರ, ಭಾರತದ ಇನ್ಫ್ಲೇಷನ್ ನೋಡ್ರ ಒಳ್ಳೆದನ ಐತಿ. ಅದ ಕಾರಣ ಭಾರತದ ದೇಶ ಏನ್ರ ಗ್ರೋ ಮಾಡ್ರೆ ಖಂಡಿತವಾಗಿ ಮಾರುಕಟ್ಟೆನೂ ಗ್ರೋ ಮಾಡೇ ಮಾಡ್ತೈತಿ. ಶಾರ್ಟ್ ಟರ್ಮ್ನಾಗ ವ್ಯಾಲ್ಯೂಯೇಷನ್ ಅದು ಹೈ ಇರ್ಬೋದು, ಬಟ್ ನಮ್ದು SIP ಕಂಟಿನ್ಯೂ ಇಡೋದ್ರಿಂದ ನಮಗೆ ಲಾಂಗ್ ಟರ್ಮ್ನಾಗ ವೆಲ್ತ್ ಆಗ್ತೈತೆ ಅಂತನೂ ನಮಗೆ ಗುರ್ತಾಗ್ತೈತಿ ಈ ಡೇಟಾಲೆ. ಮತ್ತು ಮೂರನೇದು ಏನಂತಂದ್ರೆ FNOದಿಂದ ದೂರ ಇರ್ಬೇಕಂತ ಹೇಳಿದಾರ. ಅದ ಕಾರಣ ಆರ್ಥಿಕ ಸಲಹೆಗಾರರ ಏನು ಎಚ್ಚರಿಕೆ ಕೊಟ್ಟಾರ ಅದೇ ಥರ ನಾವು ಗಂಭೀರವಾಗಿ ತೊಗೊಂಡು FNOದಿಂದ ದೂರ ಇರೋದನ್ನು ಒಳ್ಳೇದ. ಯಾಕಂತಂದ್ರೆ ಭಾಳ ರಿಟೇಲ್ ಇನ್ವೆಸ್ಟರ್ ಹತ್ರ ರೊಕ್ಕ ಕೊಳ್ಕೋತಾರ ಅನ್ನೋ ಕಾರಣದಿಂದ ಅವ್ರು ಹೇಳಿದಾರ. ಅದ ಕಾರಣ ನಾವು ಅದ ಪಾಲಿಸ್ಬೇಕಂತ ಅನ್ಬೋದ. ಮತ್ತು ವೀಕ್ಷಕರೇ, ಲಾಸ್ಟ್ಗೆ ಏನಂತಂದ್ರೆ ಲಾರ್ಜ್ ಕ್ಯಾಪ್ ಅಂತ ಕಂಪ್ನಿಗಳ್ನಾಗ ಅಥವಾ ಸೇಫರ್ ಕಂಪ್ನಿಗಳ್ನಾಗ ಹೂಡಿಕೆ ಮಾಡಿರೋದನ್ನು ಬೆಸ್ಟ್, ಅಥವಾ ಎಲ್ಲಕ್ಕಿಂತ ಬೆಸ್ಟ್ ಏನಂತಂದ್ರೆ ವ್ಯಾಲ್ಯೂಯೇಷನ್ ಏನು ಓವರ್ ವ್ಯಾಲ್ಯೂಯೇಷನ್ ಆಗೈತೆ ಅಂತ ಹೇಳಿದಾರೆ. ಅದ ಕಾರಣ ಯಾವ ಕಂಪ್ನಿಗಳ ಅಂಡರ್ ವ್ಯಾಲ್ಯೂಯೇಷನ್ನಾಗ ಸಿಗತ್ತವ, ಕಡಿಮೆ ಬೆಲೆನಾಗ ಸಿಗತ್ತವ ಅಂತ ನೀವು ನೋಡ್ರಿ. ಅಂಥದ್ರನಾಗ ಹೂಡಿಕೆ ಮಾಡ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತೈತೆ ಅಂತ ಅನ್ಬೋದು. ಮಾರುಕಟ್ಟೆ ಅಂದ್ರೆ ರಿಸ್ಕ್ ಇದ್ದೇ ಇರ್ತೈತಿ, ಬಟ್ ಬಿದ್ದಿದ್ದು ಕಂಪ್ನಿಗಳ್ನಾಗ ಒಳ್ಳೆ ಬಿಸ್ನೆಸ್ ಇರೋ ಕಂಪ್ನಿಗಳ್ನಾಗ ನಾವು ಏನಾರ ಹೂಡಿಕೆ ಮಾಡ್ರೆ ಸ್ವಲ್ಪ ರಿಸ್ಕನ್ನು ಕಡಿಮೆ ಮಾಡ್ಬೋದು ಅಂತಲೂ ನಮಗೆ ಈ ಡೇಟಾಲೇ ಗುರ್ತಾಗ್ತೈತಿ. ಓವರ್ ಆಲ್ ಮೇನ್ ಏನಂತಂದ್ರೆ ಮಾರುಕಟ್ಟೆ ಶಾರ್ಟ್ ಟರ್ಮ್ನಾಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಭಾರತದ ಏನು ಎಕನಾಮಿ ಐತದ ಗ್ರೇಟ್ ಎಕನಾಮಿ, ಅಥವಾ ಬೇರೆ ದೇಶಗಳನ್ನು ಕಂಪೇರ್ ಮಾಡ್ರೆ ಭಾರತದ ಎಕನಾಮಿ ಭಾಳ ವೇಗದಾಗ ಬೆಳೆಯತೈತೆ ಅಂತಲೂ ನಾವು ಅನ್ಬೋದ. ಓವರ್ ಆಲ್ ವೀಕ್ಷಕರೇ, ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆ 2025-26ದ ಎಕನಾಮಿಕ್ ಸರ್ವೆ ಅಥವಾ ಆರ್ಥಿಕ ಸಮೀಕ್ಷೆ ವರದಿ ಬಗ್ಗೆ ಡಿಟೇಲ್ದಾಗ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಯಾವ ಥರ ಗ್ರೋತ್ ಆಗ್ತೈತೆ ಅಂತಲೂ ನಿಮಗೆ ಗುರ್ತಾಗಿರ್ಬೋದು, ಸ್ವಲ್ಪ ಅಂದಾಜು ಸಿಕ್ಕಿರ್ಬೋದು ಈ ಒಂದು ವರದಿದಿಂದ. ಅದ ಕಾರಣ ಇದ್ರ ಬಗ್ಗೆ ಇನ್ನೂ ಡೀಟೇಲ್ದಾಗ ತಿಳ್ಕೊಬೇಕಂತಂದ್ರೆ ನೀವು ನಮ್ಮ ಗೌರ್ಮೆಂಟದ ವೆಬ್ಸೈಟ್ ಮೇಲೆ ಹೋಗಿ ಡೀಟೇಲ್ದಾಗ ತಿಳ್ಕೊಬೋದಾ. ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಧನ್ಯವಾದಗಳು.